ಅಲಂಕಾರ ಆಯ್ತು, ಅಡ್ಗೆನು ಎಲ್ಲ ಆಯ್ತು. ಇನ್ನೇನಿದ್ರು ಸಾವುಕಾರ ಮನೆಯವ್ರನ್ನ ಎಲ್ಲರನ್ನು ಕರೆದು ಪೂಜೆ ಮಾಡಿ ಊಟಕ್ಕೆ ಇಕ್ಕದೆ ಬಾಕಿ ಇರೋದು. ನಮ್ಮ ಯಜಮಾನ್ರು ಎಲ್ಗೋದ್ರಪ್ಪ? ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಕ್ಕೊಂಡು ರೆಡಿ ಆಗ್ರಿ ಅಂತ ಹೇಳಿದ್ದೆ. ಎಲ್ಲಿಗೋದ್ರು ಏನು? ಹೋಗಿ ಸಾವುಕಾರನ್ನ ಕರ್ಕೊಂಬರ್ರಿ ಅಂತ ಹೇಳೋಣ ಅಂತಂದ್ರೆ ಇನ್ನವ್ರು ನೀರೈಕೆ ಮದ್ ಆಗೈತೋ ಇಲ್ವೋ? ರೀ ರೀ ಸ್ನಾನ ಮಾಡ್ಕೊಂಡಿದ್ದು ಆಯ್ತಾ? ಯಾಕೆ ನಾನು ಹೊರ ಕುಕ್ಕೊಂಡಿದ್ದೀನಿ, ನಾಳೆ ಸ್ನಾನ ಮಾಡ್ಕೊಂಡು ಬಟ್ಟೆ ಇಕ್ಕೊಂಡು. ಓ, ಹೊರಗಡೆ ಕುಕ್ಕೊಂಡಿದ್ಯಾ? ಬಾ ಇಲ್ಲಿ ಒಳ ಕೊಂಚನ ಹೊತ್ತು. ಅಲ್ಲ, ಹಬ್ಬ ಮಾಡೋಣ ಅಂತ ಹೇಳಿ ಹೋಗಿ ನೀನು ನೀರೈಕೊಂಡು ಬಟ್ಟೆ ಇಕ್ಕೊಂಡು ಹೊರ ಕುಕ್ಕೊಂಡಿದ್ಯಲ್ಲ, ಬಾ ಇಲ್ಲಿ. ಏನು ಕೆಲಸ ಇಲ್ವೇನೋ ಅಮ್ಮಂಗೆ? ಏನ್ ಕೆಲಸ ಐತಿ ಇವಾಗ? ಎಲ್ಲ ತಂದು ಕೊಟ್ಟಿದ್ದೀನಲ್ಲ, ಇನ್ನ ಏನ್ ತರಬೇಕು? ನೀನ್ ಪೂಜೆ ಮಾಡು ಮತ್ತೆ. ಅಯ್ಯೋ ರೀ, ಪೂಜೆ ಮಾಡು ಅಂತಂದ್ರೆ ನಾವಿಬ್ಬರೇ ಪೂಜೆ ಮಾಡಕ್ಕಾಗುತ್ತಾ? ಮತ್ತೆ ಇನ್ನೇನು, ಎಲ್ಲಾರನ್ನು ಕರಿಬೇಕಾಗಿತ್ತಾ? ಎಲ್ಲಾರನ್ನು ಕರ್ಬತ್ತೀಯ, ಹೋಗಿ ಕರ್ಬರೋಣ ನಾನೇನೆ. ಎಲ್ಲಾರನ್ನೂ ಏನ್ ಕರಿಯಕ್ ಹೋಗ್ಬೇಡ್ರಿ, ಹೋಗಿ ಸಾವುಕಾರನ್ನ ಕರ್ಕೊಂಬರೋಗ್ರಿ. ನಾನು ಅಮ್ಮವ್ರನ್ನು, ನೇತ್ರಮ್ಮನು, ಜಯಕ್ಕವ್ರನ್ನು, ಆಮೇಲೆ ಮಲ್ಲಿ, ಚಿಕ್ಕ ಸಾವುಕಾರನು ಎಲ್ಲಾರನ್ನೂ ಕರ್ಕೊಂಬರ್ತೀನಿ ನಾನು. ನೀವು ಸಾವುಕಾರನ್ನ ಕರ್ಕೊಂಬರೋಗ್ರಿ. ಎಲ್ಲೋ ಇದ್ದಾರೋ ಏನೋ ಅವರು ಎರಡನೇ ಹೆಂಡತಿ ಮನೆಯಲ್ಲಿ ಇದ್ದಾರ ಏನೋ, ಅಲ್ಲಿಗೆ ಹೋಗಿ ನೀವು ಕರ್ಕೊಂಬರ್ರಿ. ನಾನು ಸಾವುಕಾರ ಮನೆಗೆ ಹೋಗಿ ಇವರೆಲ್ಲರನ್ನೂ ಕರ್ಕೊಂಬರ್ತೀನಿ. ಅವರಾ? ಅಯ್ಯೋ, ಮೊದ್ಲೇ ಅವ್ರು ಸಿಟ್ನಾಗ ಇದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ರಂಪ ರಾಮಾಯಣ ಆಗೈತೆ. ಅವರು ನಾವು ಹಬ್ಬ ಮಾಡ್ತೀವಿ, ಪೂಜೆ ಮಾಡ್ತಾ ಇದೀವಿ ಬರ್ರಿ ಅಂತ ಕರೆದ್ರೆ ನಮ್ಮೇಲೆ ಸಿಟ್ಟು ಮಾಡ್ಕೊಂಬಲ್ವೇನಿ? ಹಬ್ಬ ಮಾಡ್ತಿರೋದೇ ಹೆಚ್ಚು, ಸುಮ್ಮನೆ ಮಾಡೋದು ಕಲ್ತ್ಕ. ಅವ್ರನ್ನೆಲ್ಲ ಕರಿತಾಳಂತೆ. ಇನ್ನಾನ ಏನಾದ್ರೂ ಹೋಗಿ ಅಲ್ಲಿ ಅಮ್ಮವ್ರ ಹತ್ರ ನಾವು ಹಬ್ಬ ಮಾಡ್ತಾ ಇದೀವಿ, ಗಣೇಶ ಹಬ್ಬನ ಬರ್ರಿ ಅಮ್ಮವ್ರೆ ಅಂತೇಳಿ ಕರೆದ್ರೆ ಮಕ್ಕೋಗಿತಾರೆ. ನಾನೇನಾದ್ರೂ ಸಾವುಕಾರನ ಕರೆಯಕ್ಕೆ ಹೋದ್ರೆ, ಏ ತಿಪ್ಪೆ ನಿಂಗೇನೋ ಸ್ವಲ್ಪನಾದ್ರೂ ನಿಯತ್ತೈತೇನೋ, ನಾನು ಇಷ್ಟೊಂದು ಕಷ್ಟದಾಗ ಇದ್ದೀನಿ, ನೀ ಹಬ್ಬ ಮಾಡ್ಕೊಂಡು ಕುಕ್ಕೊಂಡಿದ್ಯಾ ಅಂತೇಳಿ ಮಕ್ಕೋಗಿತಾರೆ. ಇಲ್ಲಿ ಹಬ್ಬ ಮಾಡ್ತಾ ಇರೋದೇ ಹೆಚ್ಚು ಅಂತದ್ರಾಗ ಎಲ್ಲರೂ ಅವ್ರನ್ನೆಲ್ಲ ಕರಿಬೇಕಂತೆ. ಏನು ಬೇಡ, ಸುಮ್ಮನೆ ಪೂಜೆ ಮಾಡಿ ಮುಗ್ಸೋದು ಕಲ್ತ್ಕ ಜಲ್ದು. ನನಗೆ ಈ ಹಬ್ಬ ಮಾಡೋದೇ ಇಷ್ಟ ಇರಲಿಲ್ಲ. ಏನೋ ನಿನ್ನ ಬಲವಂತಕ್ಕೆ ಎಲ್ಲ ತಂದು ಕೊಟ್ಟಿದ್ದೀನಿ ಹಬ್ಬ ಮಾಡೋಣ ಅಂತ. ಹೊಸ ಮದುವೆ ಆಗಿದ್ದೀವಿ, ಮೊದಲನೇ ಹಬ್ಬ ಅಂದಿದ್ಕೆ ಸುಮ್ಮನೆ ಪೂಜೆ ಮಾಡು ಸಾಕು. ಅಯ್ಯೋ ರೀ, ಬೇಜಾರು ಮಾಡ್ಕೋಬೇಡ್ರಿ. ನಾನೇನು ಅವ್ರ ಕಷ್ಟದಾಗ ಇದ್ದಾರೆ ಅಂತೇಳಿ ಹಬ್ಬ ಮಾಡ್ತಾ ಇಲ್ಲ. ಇದು ಗಣಪತಿ ಹಬ್ಬ ಅಂದ್ರೆ ವಿಘ್ನೇಶ್ವರನ ಹಬ್ಬ. ಈ ಹಬ್ಬ ಮಾಡಿ ಗಣೇಶಿಗೆ ಪೂಜೆ ಮಾಡಿ ಕೈ ಮುಗಿದ್ರೆ ನಮ್ಮ ಕಷ್ಟ, ನಮಗೆ ಬೇಕಾಗಿರೋ ಕಷ್ಟ, ಬಂದಿರೋ ಕಷ್ಟ ಎಲ್ಲನ ಪರಿಹಾರ ಮಾಡ್ತಾನಂತೆ ವಿಘ್ನೇಶ್ವರ. ಕಷ್ಟ ಎಲ್ಲ ನಿವಾರಣೆ ಮಾಡ್ತಾನಂತೆ. ಅದಕ್ಕೆ ಪೂಜೆ ಮಾಡ್ತಾ ಇರೋದು. ಅವ್ರನ್ನೆಲ್ಲರೂ ಕರ್ಕೊಂಡ್ಬಂದು ಅವ್ರು ಕೈ ಮುಗಿದ್ರೆ ನಮ್ಮ ಸಾವುಕಾರ ಮನೆಯವ್ರಿಗೆ, ಅಮ್ಮವ್ರಿಗೆ ಎಲ್ಲರಿಗೂ ಬಂದಿರೋ ಕಷ್ಟ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅವ್ರನ್ನೆಲ್ಲ ಕರ್ಕೊಂಬರೋಗ್ರಿ ಅಂತಾನೆ. ಈಗ ನಿಮ್ಮ ಸಾವುಕಾರ ಮನೆಯವ್ರಿಗೆ ಬಂದಿರೋ ಕಷ್ಟ ಪರಿಹಾರ ಆಗೋದು ಬೇಕಾ ಬೇಡವಾ ಹೇಳ್ರಿ? ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅವ್ರ ಕಷ್ಟ ಪರಿಹಾರ ಆಗ್ಬೇಕು ಅಂತಾನ? ಹೇಳ್ರಿ ಮತ್ತೆ. ಕಣೆ ಆಗ್ಬೇಕು. ಅಯ್ಯೋ, ನಮ್ಮ ಸಾವುಕಾರರು ಅಯ್ಯೋ ಅಂತ ಇರೋದ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತೈತಿ. ಅಂತದ್ರಾಗೆ ಕಷ್ಟ ನಿವಾರಣೆ ಆಗುತ್ತೆ ಅಂತಂದ್ರೆ ನಾನು ಬೇಡ ಅಂತೀನ? ಕಷ್ಟ ಪರಿಹಾರ ಆಗ್ಲೇಬೇಕು. ಪೂಜೆ ಮಾಡಿದ್ರೆ ಎಲ್ಲ ಸರಿಯಾಗುತ್ತೇನೆ. ಹೂ ಕಣ್ರಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ, ಕಷ್ಟನೂ ನಿವಾರಣೆ ಆಗುತ್ತೆ. ಏನಾದ್ರೂ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಎಲ್ಲಾರನ್ನೂ ಕರ್ಕೊಂಡ್ಬನ್ನಿ ಅಂತಾನ. ಸಾವುಕಾರರು ಅಲ್ಲಿ ಮನೇಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇದ್ರೆ ಕರಿತೀನಿ. ಇಲ್ಲ ಅಂದ್ರೆ ನೀವೇ ಅದೇ ಅವ್ರು ಎಲ್ಲಿದಾರ ಅವ್ರಿಗೆ ಹೋಗಿ ಕರ್ಕೊಂಬರ್ರಿ, ಮನೆಯವ್ರನ್ನೆಲ್ಲ ನಾನು ಕರ್ಕೊಬರ್ತೀನಿ ಅಂತ ಹೇಳಿದ್ದು ನಿಮ್ಗೆ. ಹೋಗಿ ಕರ್ಕೊಂಬನ್ನಿ, ಅವರೆಲ್ಲರೂ ಬರ್ಲಿ. ಎಲ್ಲರೂ ಬಂದ್ಮೇಲೆ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸ್ತೀನಿ ನಾನು. ಆ ವಿಘ್ನೇಶ್ವರ ಎಲ್ಲ ನಮ್ಮ ಸಾವುಕಾರರು ಮನೆಯವ್ರಿಗೆಲ್ಲ ಬಂದಿರೋ ಕಷ್ಟನ ದೂರ ಮಾಡ್ತಾನೆ ತಾನೆ. ಹೂ ಕಣ್ರಿ, ದೇವ್ರು ಯಾವತ್ತು ನಮ್ದವ್ರನ್ನ ಕೈ ಬಿಡೋದಿಲ್ಲ. ಮನುಷ್ಯರು ಬೇಕಂದ್ರೆ ಕೈ ಬಿಟ್ರು ಬಿಡ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ದೇವ್ರ ಮಾತ್ರನ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಎಲ್ಲ ಒಳ್ಳೇದ್ ಮಾಡ್ತಾನೆ. ಹೋಗ್ರಿ, ಸಾವುಕಾರನ್ನ ಕರ್ಕೊಬರೋಗ್ರಿ, ನಾನು ಹೋಗ್ತೀನಿ. ಇವ್ರನ್ನ ಅಮ್ಮವ್ರನ್ನೂ ನೇತ್ರಮ್ಮವ್ರನ್ನೆಲ್ಲ ಕರ್ಕೊಬರಕ್ಕೆ. ಹೌದೇನೆ? ಅಲ್ಲ, ನೀನು ಇದಕ್ಕೋಸ್ಕರ ನಮ್ಮ ಸಾವುಕಾರ ಕಷ್ಟ ಪರಿಹಾರ ಮಾಡಕ್ಕೋಸ್ಕರನೇ ಹಬ್ಬ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಕಣೆ. ಕರ್ಕೊಬತ್ತೀನಿ. ನೀನು ಇಷ್ಟೊಂದು ಬುದ್ಧಿವಂತೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಸಾವುಕಾರ ಮನೆಯವ್ರ ಕಷ್ಟ ಪರಿಹಾರ ಆಗ್ಲಿ ಅಂತ ನೀನು ಗಣೇಶನ್ ಕುಂಡ್ರಿಸಿ ಪೂಜೆ ಮಾಡ್ತಾ ಇದೀಯ ಅಲ್ವೇ? ನನಗೆ ಅರ್ಥನೇ ಆಗ್ಲಿಲ್ಲ ನೋಡಿದು. ನಿಮ್ಗೆ ಇಷ್ಟೆಲ್ಲ ಅರ್ಥ ಆಗಂಗಿದ್ದಿದೆ, ನೀವ್ಯಾಕಿನ್ನ ಹಿಂಗಿರ್ತಿದ್ರಿ ಹೇಳ್ರಿ? ಹೋಗ್ರಿ, ಜಲ್ದ್ ಗೊತ್ತಾಗುತ್ತೆ. ಪೂಜೆ ಮಾಡ್ಬೇಕು, ಹೋಗಿ ಕರ್ಕೊಬರೋಗ್ರಿ ಸಾವುಕಾರನ. ಸರಿ ಆಯ್ತು. ಈಗಲೇ ಹೋಗಿ ನಮ್ಮ ಸಾವುಕಾರ ಹೊಲ್ದಾಗ ಏನಾದ್ರು ಹೊಲ್ದಾಗ ಇದ್ರೆ ಅಲ್ಲಿಗೆ ಹೋಗ್ತೀನಿ. ಇಲ್ಲಾಂದ್ರೆ ಇಲ್ಲಿ ಎರಡನೇ ಹೆಂಡತಿಯವ್ರ ಮನೆಯಾಗಿದ್ರೆ ಅಲ್ಲಿಗಾದ್ರೂ ಹೋಗಿ ಎಲ್ಲಿದ್ರು ಕರ್ಕೊಂಬಂದೇ ಬರ್ತೀನಿ. ನೀನು ಹೋಗಿ ಮನೆಯವ್ರನ್ನೆಲ್ಲ ಕರ್ಕೊಂಬ. ಸರಿ ಆಯ್ತು, ಬೇಗ ಬನ್ನಿ ಹೋಗಿ. ಅಮ್ಮ, ಏನಮ್ಮ ಮಾಡೋದು ಇವಾಗ? ನಾವೇನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದೀವಮ್ಮ, ಊರಿಗೆ ಹೋಗ್ಲೇಬೇಕು. ನೀನ್ ಬೇಜಾರು ಮಾಡ್ಕೋಬೇಡ, ಇನ್ನೇನು ಮಾಡಕ್ಕಾಗಲ್ಲ. ಹೌದೇನಮ್ಮ, ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಾ? ಹ್ಞೂ ಕಣಮ್ಮ, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಎಲ್ಲನ ನಾವು ಇನ್ನು ದೊಡ್ಡದಾಗಿ ಬೆಳೆಸ್ಬೇಕು, ಒಂದು ಚಿಕ್ಕದಾಗಿ ಗೋಡನ್ ಮಾಡ್ಕೊಂಡು ಉಪ್ಪಿನಕಾಯ ಜಾಸ್ತಿ ಮಾಡಬೇಕು ಇನ್ನ ಅಂತೇಳಿ ನಾನು ಸೂಜಿ ಎಲ್ಲನ ಪ್ಲಾನ್ ಮಾಡ್ಕೊಂಡಿದ್ವಿ. ಅಷ್ಟರೊಳಗೆ ಇಂಥ ಸಮಸ್ಯೆ ಬಂದ್ಬಿಡ್ತು ಇಲ್ಲಿ. ಅದಕ್ಕೆ ಓಡಲೇ ಬಂದೆ ನಾನು. ಏನಾಯ್ತಪ್ಪ ಅಂತಾನ. ಹೋಗತ್ತ, ನನಗಂತೂ ಬೇಜಾರಾಗ್ತೈತಮ್ಮ. ಇಲ್ಲಿ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗಕ್ಕೂ ಮನ್ಸು ಬರ್ತಿಲ್ಲ, ಇರಕ್ಕೂ ಆಗ್ತಾ ಇಲ್ಲ ಅಮ್ಮಂಗ ಆಗೈತಿ. ಇಲ್ಲಿ ಇದ್ದಿನ್ನೇನು ಮಾಡ್ತೀಯ? ಹೋಗಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಹೆಂಗು ನೀನು ಉಪ್ಪಿನಕಾಯಿಗೆ ವ್ಯಾಪಾರ ಚೆನ್ನಾಗಿ ಆಗ್ತೈತಿ ಅಂತೀಯ, ಹೋಗ್ ನೀನು. ಸರಿ ಆಯ್ತಮ್ಮ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಹೇಳು ನಾನು. ಅತ್ತೆ, ನೀನು ಇರ್ತೀಯೇನು? ಏನು ಹೋಗ್ತೀಯ ನೀನು?
ನಾನು ಹೋಗ್ತೀನಿ ಕಣೆ ನೇತ್ರ. ನಾನು ಇನ್ನಿದ್ದು ಇನ್ನೇನ್ ಮಾಡೋಣ ಹೇಳು, ಜೊತೆಗೆ ಹೋಗೋಣ ಹೇಳು ಇಬ್ರುನು. ಜಯಮ್ಮ ನೀನು ಒಂದೆರಡು ದಿವಸ ಇಲ್ಲಿ ಇಲ್ಲ ಅದ್ಗೆ ಹೋಗ್ಬೇಕು. ನಿಮ್ ತಮ್ಮ ಜಲ್ದ್ ಬಾ ಅಂತ ಹೇಳೈತಿ. ಅಯ್ಯಪ್ಪ ತಿರ್ಗಾ ಹೋಗ್ದಿದ್ರೆ ಅಯ್ಯಪ್ಪ ಬೈಕ್ ಅಂತಾನೆ. ಇನ್ನೇನ್ ಮಾಡೋದೈತಿ, ಆಗಿದ್ದಾಗೋಯ್ತು ಅಷ್ಟೇನೆ. ನಾವಿದ್ದಿನ್ನೇನ್ ಮಾಡ್ಬೇಕು ಹೇಳು. ಹೋದ್ರೆ ಅಲ್ಲಿ ಕೆಲಸ ನಾನು ಆಗ್ತವೆ. ನಾನಿಲ್ಲ ಅಂತಂದ್ರೆ ಅಲ್ಲಿ ನನ್ನ ಸೊಸೆ ಅಲ್ಲಿ ಇಲ್ಲಿ ಸುತ್ತರಿತಾಳೆ, ಕೆಲಸ ಮಾಡಲ್ಲ ಅಚ್ಚುಕಟ್ಟಾಗಿ. ಕೂಲರ್ ಪಾರೇರ್ ಬರ್ತಾರೆ, ನೋಡ್ಕೋಬೇಕು ಅಲ್ಲಿ ಹೋಗಿ ಹೆಂಗ್ ಕೆಲಸ ಮಾಡ್ತಾರೆ ಅಂತಾನೆ. ಅದಕ್ಕೆ ಹೋಗ್ತೀನಿ. ನಾನು ಇದ್ದೇನೇನ್ ಮಾಡೋಣ ಇಲ್ಲಿ. ಹೌದಾ, ಸರಿ ಅಮ್ಮ ಹೋಗು, ಇನ್ನೇನ್ ಮಾಡಕ್ಕಾಗುತ್ತೆ, ಆಗಿದ್ದಾಗೋಯ್ತು. ನೋಡೋಣ ಏನಾಗುತ್ತೆ, ಆ ಭಗವಂತ ಹೆಂಗ್ ದಾರಿ ತೋರ್ಸೋಣ. ಹಂಗೆ ಹೋಗೋದು, ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು. ಅದನ್ನೇ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಚಿಂತೆ ಮಾಡ್ದೊಟ್ಟನು ಕಾಯಿಲೆ ಆಗ್ತವೆ. ನನ್ಗೆ ಈಗ್ಲೇನೆ ಒಂಥರ ಮೈಕೈ ಎಲ್ಲ ಸುಸ್ತು ಅಮ್ಮಂಗ ಆಗ್ತೈತಿ. ಎಲ್ಗೂ ಎದ್ದೋಡಾಡಕ್ಕೆ ಆಗಲ್ಲ, ಹಂಗಾಗೈತಿ. ಅಮ್ಮ ಚಿಂತೆ ಮಾಡಕ್ ಹೋಗ್ಬೇಡ ನೀನು. ಚಿಂತೆ ಮಾಡ್ದೊಟ್ಟನು ಹಿಂಗೆ ಕಾಯಿಲೆ ಆಗ್ತವೆ. ಅದನ್ನ ಮರ್ತು ಸುಮ್ಮನೆ ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದ್ ಕಲ್ತ್ಕ. ಅಮೋರೆ ಎಲ್ರು ನಮ್ಮ ಮನೆಗ್ ಬರ್ರಿ. ನಿಮ್ಮನೀಗ ಯಾಕೆ ಗುಲಾಬಿ, ಏನ್ ಮಾಡಿದ್ಯಾ? ಅಮ್ಮೋರೆ, ಅದು ನಮ್ಮನೆಗೆ ಗಣೇಶ ಹಬ್ಬ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮನ್ನೆಲ್ರೂ ಕರ್ಕೊಂಡು ಹೋಗೋಣ ಪೂಜೆಗೆ ಅಂತ ಹೇಳಿ ಬಂದೆ ಅಮ್ಮೋರೆ. ನೇತ್ರಮ್ಮೋರೆ, ಜಯಕ್ಕವ್ರೆ ಬರ್ರಿ, ಎಲ್ರು ಹೋಗೋಣ. ಅಯ್ಯೋ ರಾಮ, ನೋಡ್ದೇನತ್ಗೆ ಈ ಮನೆ ಕೆಲಸದವಳು ಹೆಂಗೈದಾಳೆ. ನಾವೆಲ್ಲರೂ ಇಲ್ಲಿ ದುಃಖದಾಗಿದ್ರೆ ಇವಳು ಹಬ್ಬ ಮಾಡಿ ಪೂಜೆ ಕರಿಯಕ್ ಬಂದಾಳೆ ಎಲ್ಲಾರ್ನು. ಯಾಕೆ ನಮ್ಮನ್ನ ಹೊಟ್ಟೆ ಉರ್ಸಕ್ ಕರಿಯಕ್ ಬಂದಿದ್ದೇನೆ? ಹೋಗು ನೀನು ಪೂಜೆ ಮಾಡಿ ನೀವೇ ತಿನ್ನೋಗ್ರಿ ಹೋಗಿ. ನಮ್ಮನ್ನ ಯಾಕೆ ಕರೆದು ಇನ್ನಷ್ಟು ಬೇಜಾರಾಗಂಗ್ ಮಾಡ್ತೀಯ? ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಏನಾದ್ರೂ ಐತೇನೆ ನಿಯತ್ತು ಅನ್ನೋದು? ನಮ್ಮ ಅಣ್ಣಯ್ಯ ನಮ್ಮ ಮತ್ತಿಗೆ ನಿಮ್ಗೋಸ್ಕರ ಮದ್ವೆ ಮಾಡಿರಲ್ಲೇ, ನಿಂದು ತಿಪ್ಪೇದನು ಗಂಡ ಹೆಂಡತಿಗೆ ಇಬ್ರಿಗೂ ಸ್ವಲ್ಪನೂ ನಿಯತ್ತೇ ಇಲ್ಲ ಅಲ್ವೇ ಈ ಮನೆಗೆ? ನೋಡ್ದ ಕಷ್ಟದಾಗ ಇದಾರಲ್ಲ ಸಾವುಕಾರ ಮನೆಯವರು, ನಾವ್ ಹೆಂಗ್ ಹಬ್ಬ ಮಾಡೋಣ ಅಂತ ಸ್ವಲ್ಪ ನಿಮ್ ತಲೆಗೆ ಬರ್ಲೇ ಇಲ್ವಾ? ಅಯ್ಯೋ ಜಯಕ್ಕವ್ರೆ, ಸ್ವಲ್ಪ ನಾನು ಹೇಳೋವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೇಳ್ರಿ. ನಾನೇನು ನೀವೆಲ್ಲರೂ ಕಷ್ಟದಾಗ ಇದ್ದೀರಾ ಅಂತ ಹೇಳಿ ಕಷ್ಟ ನೋಡಿ ನಾನು ಹಬ್ಬ ಮಾಡ್ತಾ ಇಲ್ಲ. ನಿಮ್ಮೆಲ್ಲರ ಕಷ್ಟ, ನಮ್ಮ ಸಾವುಕಾರ ಮನೆಯವ್ರಿಗೆ ಬಂದಿರೋ ಕಷ್ಟ ಪರಿಹಾರ ಆಗಲಿ ಅಂತ ಹೇಳಿ ಮತ್ತೀಗ ಇದು ವಿಘ್ನೇಶ್ವರನ ಹಬ್ಬ. ಅದಕ್ಕೆ ಇಲ್ಲಂತೂ ಪೂಜೆ ಮಾಡೋಕ್ಕಾಗಲ್ಲ, ನೀವೆಲ್ಲರೂ ನೋವಾಗಿದ್ದೀರಾ. ಅದಕ್ಕೆ ಅಲ್ಲೇ ನಮ್ಮನೇಲೆ ಪೂಜೆ ಮಾಡಿ ನಿಮ್ಮನ್ನೆಲ್ಲರೂ ಪೂಜೆ ಕರ್ಕೊಂಡೋಗಿ ಪೂಜೆ ಮಾಡಿದ್ರೆ ಆ ವಿಘ್ನೇಶ್ವರ ನಿಮಗೆ ಬಂದಿರೋ ವಿಘ್ನನ ಎಲ್ಲ ನಿವಾರಣೆ ಮಾಡ್ತಾನೆ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಪೂಜೆ ಇಟ್ಕೊಂಡಿದ್ದೀವಿ. ಗಣೇಶ ಹಬ್ಬ ಮಾಡ್ತಾ ಇದೀವಿ ಅಷ್ಟೇನೆ. ನಾವು ಸಂತೋಷ ಪಡೋಕ್ಕಲ್ಲ. ಹೌದಾ ಗುಲಾಬಿ, ಗಣೇಶ ಹಬ್ಬ ಮಾಡ್ತಾ ಇದ್ರ ನಿಮ್ಮ ಮನೆಗೆ? ಹೂಮಲ್ಲಿ ಮಾಡ್ತಾ ಇದೀವಿ. ನಿಮ್ಮ ಮನೆಗೆ ಬಂದಿರೋ ಕಷ್ಟ ಎಲ್ಲ ಪರಿಹಾರ ಆಗ್ಲಿ ಅಂತ ಹೇಳಿ ಪೂಜೆ ಮಾಡ್ತಾ ಇದೀವಿ. ಹಬ್ಬ ಹೆಂಗೋ ನಮಗೂ ಬೇರೆ ಮೊದಲನೇ ಹಬ್ಬ ಅಲ್ವೇ, ಎಲ್ಲ ಒಳ್ಳೇದಾಗುತ್ತೆ. ಈಗ ಬಂದಿರೋ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿ ಪೂಜೆ ಮಾಡ್ತಾ ಇದೀವಿ. ಎಲ್ರೂ ಬರ್ಬೇಕು ನೀವು. ಪದ್ದು ಎಲ್ಲಿ? ಪದ್ದು, ತಿಮ್ಮಜ್ಜಿ, ಕಾವೇರಿ ಎಲ್ರೂ ಕರ್ಕೊಂಡು ಬಾಮಲ್ಲಿ. ಅಮ್ಮೋರೆ, ನೇತ್ರಮ್ಮೋರೆ ಎದ್ದಳಿ ಹೋಗೋಣ ನಮ್ಮ ಮನೆಗೆ. ಅಲ್ಲೇ ಎಲ್ಲ ನಾವು ಒಂದ್ಸ್ ಬಂದಿದ್ದೀನಿ. ಇನ್ನೇ ನೀವು ಬಂದ ತಕ್ಷಣ ಪೂಜೆ ಮಾಡೋದೆ. ಬರ್ರಿ ಎಲ್ರೂ ಪೂಜೆ ಮಾಡಿ ಬರ್ರಿ, ಎಲ್ಲ ಕಷ್ಟನೂ ಪರಿಹಾರ ಮಾಡ್ತಾನೆ ಆ ವಿಘ್ನೇಶ್ವರ. ಸರಿ ಆಯ್ತು, ಬತ್ತೀವಿ ಹೇಳು. ಪದ್ದುನು ಬಂದೇ ಬಿಟ್ಲು. ಪದ್ದು, ಕಾವೇರಿ ಎಲ್ಲಿ? ಪದ್ದು ಕಾವೇರಿ ಹೊರ ಕುತ್ಕೊಂಡು ಆಡ್ತಾ ಇದ್ದಾಳೆ. ಅವಳು ಒಳಗ್ ಬಾರಿ ಹೋಗೋಣ ಅಂತ ನಾನು ಇಲ್ಲೇ ಆಡ್ತೀನಿ, ಹೋಗು ನೀನು ಹಬ್ಳ ಒಳಕ್ಕೆ ಅಂತಂದ್ಲು. ಹೌದಾ ಪದ್ದು, ನಮ್ಮನೆಗೆ ಗಣೇಶನ್ ಪೂಜೆ ಮಾಡ್ತಾ ಇದೀವಿ, ಗಣೇಶ ಹಬ್ಬ ಮಾಡ್ತಾ ಇದೀವಿ. ಕಾವೇರಿನೂ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು ಹಂಗ. ಹೌದೇನು, ಗಣೇಶನ ಹಬ್ಬ ಮಾಡ್ತೀರಾ? ಅಯ್ಯೋ ನಮ್ಮನೆ ಗಣೇಶ ಹಬ್ಬ ಮಾಡೇ ಇಲ್ಲ ಈ ವರ್ಷ, ಯಾಕನ. ನಿಮ್ಮನೆ ಮಾಡಿದೆ ಗುಬ್ಬಲಿ ಆಂಟಿ? ಪದ್ದು ಮಾಡಿದೀವಿ. ಬತ್ತೀಯಾ ನೀನು? ಬತ್ತೀನಿ. ಏನ್ ಮಾಡಿದ್ಯಾ ಅಡಿಗೆನ ನೀನು? ನಾನು ಗಣೇಶನ ಹಬ್ಬಕ್ಕಿನ್ನೇನು ಕಡುಬೆ ಅಲ್ವಾ ಶ್ರೇಷ್ಠವಾದ ಅಡಿಗೆ ಅಂದ್ರೆ, ಅದಕ್ಕೆ ಕಡುಬೆ ಮಾಡಿದೀನಿ. ನೈವೇದ್ಯ ಮಾಡಕ್ಕೂ ಆಗುತ್ತೆ, ಉಂಬಕ್ಕೂ ಅವನ್ನೇ ಮಾಡಿದೀನಿ ಕಡುಬೆನೆ. ನೇನು ಒಬ್ಬಟ್ಟು ಪಾಯಸ ಎಲ್ಲ ಯಾವಾಗಾದ್ರೂ ಮಾಡ್ತಲೇ ಇರ್ತೀವಿ. ಗಣೇಶನ ಹಬ್ಬಕ್ಕಾದ್ರೂ ಕಡುಬು ಮಾಡೋಣ ಅಂತ ಹೇಳಿ ಕಡುಬು ಮಾಡಿದೀನಿ. ಕಡುಬು ತಿಂತೀಯ ನೀನು? ತಿಂತೀನಿ. ನಾನೇ ತಿಂಬಲ್ಲ, ನಾನು ಕಡುಬು ಎಲ್ಲ ತಿಂತೀನಿ. ಹೌದಾ, ಸರಿ ಆಯ್ತು. ಕಾವೇರಿನ ಕರ್ಕೊಂಡು ಬಾ ಹಂಗ. ಸರಿ, ನಾನು ಕಾವೇರಿನ ಈಗಲೇ ಹೋಗ್ತೀವಿ. ನಿಮ್ಮ ಅಂತಕ್ಕೆ ಕರ್ಕೊಂಡು ಹೋಗ್ತೀನಿ, ಹೊರ ಕುತ್ಕೊಂಡಿದ್ದಾಳ ಅವಳು. ಸರಿ ಆಯ್ತು, ಹೋಗು. ನಾನು ಇವ್ರನ್ನೆಲ್ಲಾನು ಕರ್ಕೊಂಡ್ ಬರ್ತೀನಿ. ಅಲ್ಲಿರು ಮನೆ ತಾಗಿ. ಅಮ್ಮೋರೆ, ನೇತಮ್ಮೋರೆ, ಜಯಕ್ಕವ್ರೆ ಎದ್ದೇಳಿ ಹೋಗೋಣ. ಬಾಮಲ್ಲಿ ಚಿಕ್ಕ ಸಾವುಕಾರ ಎಲ್ಗೋದ್ರು? ಅವರು ಹೊಲ್ದಕ್ಕೆ ಹೋಗ್ಯಾರ ಗುಲಾಬಿ. ಹೌದಾ, ಸರಿ ಆಯ್ತು. ಅವ್ರು ಬಂದ್ಮೇಲೆ ಕರ್ಕೊಂಡೋಗಿ ಪೂಜೆ ಮಾಡಿ ಊಟ ಮಾಡ್ತಾರೆ. ನೀವು ಬರ್ರಿ ಹೋಗೋಣ. ಅಮ್ಮೋರೆ ಎದ್ದೇಳಿ, ಅಮ್ಮೋರೆ ಎದ್ದೇಳಿ ಹೋಗೋಣ. ಏನು ಬೇಜಾರು ಮಾಡ್ಕೋಬೇಡ್ರಿ, ಎಲ್ಲಾನು ಆ ವಿಘ್ನೇಶ್ವರನೇ ಎಲ್ಲ ಪರಿಹಾರ ಮಾಡ್ತಾನೆ ನಿಮ್ಮ ಸಮಸ್ಯೆ ಎಲ್ಲಾನ. ನೀವೇನು ಯೋಚನೆ ಮಾಡಬೇಡಿ. ಎದ್ದೇಳಿ ಬನ್ನಿ, ಪೂಜೆ ಮಾಡಿವ್ರಂತೆ, ಎಲ್ಲ ಒಳ್ಳೇದಾಗುತ್ತೆ. ಹೌದು ಅತ್ತೆ, ಬನ್ನಿ ಹೋಗೋಣ. ಹೋಗಿ ಪೂಜೆ ಮಾಡ್ಕೊಂಡು ಬರೋಣ, ಎಲ್ಲಾನ ಒಳ್ಳೇದಾಗುತ್ತೆ. ನೇತ್ರ ಬಾ, ನೇತ್ರ ಹೋಗೋಣ. ದೊಡಮ್ಮ ಬರ್ರಿ. ನೇತ್ರಮ್ಮ, ಜಯಮ್ಮ ನಡೀರಿ ಹೋಗೋಣ. ಹೆಂಗೋ ಗುಲಾಬಿ ನಮಗೋಸ್ಕರನ ಗಣೇಶನ್ ಪೂಜೆ ಮಾಡ್ತಾ ಇದ್ದಾಳಂತೆ. ಆ ವಿಘ್ನೇಶ್ವರನೇ ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕು. ನಡೀರಿ ಹೋಗೋಣ, ಕೈ ಮುಗ್ ಬರೋಣ. ದೇವ್ರ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಾರ್ದು. ನಡಿ, ದೇವ್ರೆ ಕೈ ಹಿಡಿಯೋದು ನಮ್ಮ ಕಷ್ಟ ಕಾಲದಾಗೆ, ಮನುಷ್ಯ ಯಾರೂ ಆಗಲ್ಲ. ಬರೀ ಹೋಗೋಣ. ಅಮ್ಮರೇ ಬರೀ, ನೇತ್ರಮ್ಮರೇ ಬರೀ. ಮಲ್ಲಿ ಬಾ ಮಲ್ಲಿ. ಏನ್ ಲತಿಪೆ, ಗಣೇಶ ಹಬ್ಬ ಜೋರಾಗೈತೆ ನಿಮ್ಮ ಮನೆಗೆ?
ಹಂಗೇನಿಲ್ಲ ಸಾವುಕಾರ್ರೆ, ಸುಮಾರಾಗಿ ಮಾಡ್ತಾ ಇದೀವಿ ಅಷ್ಟೇನೆ. ಅದೂ ನಾವು ಹಬ್ಬ ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ. ನಿಮ್ಮ ಮನೆಗೆ ಬಂದಿರೋ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ ನನ್ನ ಹೆಂಡತಿ ಪೂಜೆ ಮಾಡೋಣ ಅಂತ ಹೇಳಿ ಹೇಳಿದ್ಲು. ಅದಕ್ಕೆ ನಾನು ಒಪ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಬೇಡ ಅಂತಾನೆ ಹೇಳಿದ್ದೆ, ಸಾವುಕಾರ ಹಿಂಗೆ ಕಷ್ಟದಾಗ ಇದ್ದಾರೆ ಅವ್ರ ಮನೆಯವರೆಲ್ಲರೂ, ನಾವು ಹಿಂಗೆ ಹಬ್ಬ ಮಾಡೋದು ಚೆನ್ನಾಗಿರಲ್ಲ ಅಂತಾನ. ನನ್ನ ಹೆಂಡತಿ ವಿಘ್ನೇಶ್ವರ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಲ್ಲ, ಅದಕ್ಕೆ ನಾನು ಹಬ್ಬ ಮಾಡೋಕೆ ಒಪ್ಕೊಂಡೆ ಸಾವುಕಾರ್ರೆ. ಹೌದೇನ್ಲ ತಿಪ್ಪೆ, ಅಯ್ಯೋ ನನಗೋಸ್ಕರನ ಪೂಜೆ ಮಾಡ್ತಾ ಇದ್ದೀರಾ ನೀನು ನಿನ್ನ ಹೆಂಡ್ತಿನೂ? ಹೆಂಗ ಭಗವಂತ ನಿಮ್ಮಿಬ್ರು 100 ಕಾಲ ಚೆನ್ನಾಗಿಟ್ಟಿರ್ಲಪ್ಪ. ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ಸಂಸಾರಕ್ಕೆ. ನಮಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು ಸಾವುಕಾರ್ರೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಒಪ್ಪದ್ದು ಕಾವೇರಿ ಸಾವುಕಾರ್ರೆ, ನಿನ್ನ ಮಗಳು ಮೊಮ್ಮಗಳು ಬಂದ್ರು ನೋಡ್ರಿ. ಓ ಪದ್ದು, ಕಾವೇರಿನ ಕರ್ಕೊಂಬಂದ? ಎಲ್ಲಿ ನಿಮ್ಮ ಅಮ್ಮಯ್ಯ, ನಿಮ್ಮ ಅಕ್ಕಯ್ಯ, ನಿಮ್ಮ ಅತ್ತೆ ಎಲ್ಲ ಏನು ಮಾಡ್ತಿದ್ರು? ಅಪ್ಪ ಅವರು ಇವಾಗ ಬರ್ತಾರೆ, ಗುಬ್ಬಲಿ ಆಂಟಿ ಕರ್ಕ ಬರ್ತೈತೆ. ನಾನು ಕಾವೇರಿ ಓಡ್ ಬಂದ್ವಿ, ಜಲ್ದಿ ನಾವು ಮೊದ್ಲು ಹೋಗ್ತೀವಿ ಅಂತಾನ. ಅಮ್ಮ ಅಕ್ಕ ಎಲ್ಲರೂ ಬರ್ತಾರೆ. ಹೌದಾ, ಎಲ್ಲರೂ ಬರ್ತಾರಾ? ಬರ್ರಿ ಸಾವುಕಾರ್ರೆ, ಎಲ್ಲರೂ ಬಂದು ಪೂಜೆ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಬರ್ರಿ ಈ ಕಡೆಗೆ ಕೂತ್ಕೊ, ಬರ್ರಿ ಚೇರ್ ಮೇಲೆ. ಗುಲಾಬಿ ಬಂದ? ಎಲ್ಲಿ ಅಮ್ಮವರು, ಚಿಕ್ಕಮ್ಮವರು, ಜಯಕ್ಕವರು ಯಾರು ಬರ್ಲಿಲ್ವೇ? ಬಂದ್ರು, ಅವರು ಎಲ್ಲರೂ ಬಂದಿದ್ದಾರೆ. ಚಿಕ್ಕ ಸಾವುಕಾರ ಒಬ್ರು ಇರ್ಲಿಲ್ಲ ಮನೆಯಾಗೆ. ಚಿಕ್ಕ ಸಾವುಕಾರನ್ ಕರ್ಕ ಬರ್ಬೇಕೋ ಬೇಡವ, ನೀವು ಹೊಲ್ಟಾಗಿದ್ರಂತ ಅವರು. ಹೊಲ್ಟಾಗ ನಾನು ಹೊಲ್ದ ಕಡೆಗೆ ಹೋಗ್ಲಿಲ್ಲ ಕಣೆ. ಸಾವುಕಾರ ಇಲ್ಲೇ ಹೋಟ್ಲ ಹತ್ರ ಕುಂತಿದ್ರು, ಕರ್ಕೊಂಬಂದೆ. ಬಿಡು ಹೋಗ್ಲಿ ಹಂಗಾದ್ರೆ. ಚಿಕ್ಕ ಸಾವುಕಾರ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಅಮ್ಮೋರೆ, ನೇತ್ರಮ್ಮೋರೆ, ಜಯಕವ್ರೆ, ಬರೀ ಒಳಗೆ ಬರೀ. ಸಾವುಕಾರರು ತಿಮ್ಮಜ್ಜಿ ಇಬ್ರು ಬರ್ಲಿಲ್ಲ. ಅವರು ಬಂದಿದೆ, ಚೆನ್ನಾಗಿರೋದು. ಬರ್ತಾರೆ, ನೀನ್ ಪೂಜೆ ಮಾಡು ಗುಲಾಬಿ. ಸರಿ ಆಯ್ತು ಬಿಡು, ಹಂಗೆ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.